ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಮಾಡಿದ್ದೀನಿ, ಅಲ್ಲೇ ಒಂದು ವಾರ ಆಗಿದೆ. ಇವತ್ತು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಚಿಕ್ಕಮ್ಮನ ಮನೆ ಹತ್ರ ಎಕ್ಸಿಬಿಷನ್ ಹಾಕಿದ್ದಾರೆ, ಮಕ್ಕಳೆಲ್ಲ ಆಟ ಆಡೋದನ್ನ. ಈಗ ನನ್ನ ತಮ್ಮ ಫೋನ್ ಮಾಡಿ ಕರ್ಕೊಂಬಾರಿ ಅಂತ ಅಂದ. ಇವಾಗ ನಾನು ಅಲ್ಲಿ ಹೋಗ್ಬೇಕು. 1 ಅವರ್ ಒಳಗೆ ಅಡುಗೆ ಮುಗಿಸ್ಬೇಕು. ಅದು ಬೇರೆ ಗ್ಯಾಸ್ ಬಿಚ್ಚೋಗಿದೆ. ಇದನ್ನು ಹೆಂಗೆ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನು ರೆಡಿ ಮಾಡ್ಸೋಕ್ಕೆ ನೋಡ್ತಾ ಇದ್ದೀನಿ. ನನಗೆ ಗ್ಯಾಸ್ ಬಿಚ್ಚಕ್ಕೆ ಬರಲ್ಲ. ನಾಳೆ ತೊಗೊಂಡೋಗಿ ರೆಡಿ ಮಾಡಿಸ್ಕೊಂಬರ್ತೀನಿ. years later. ಫ್ರೆಂಡ್ಸ್, ಅಡುಗೆ ಎಲ್ಲ ಮುಗೀತು. ಹಾಲೊಂದು ಕಾಯಕ್ಕೆ ಇಕ್ಕಿದೆ, ಅದು ಮುಗೀತು. ಅಡುಗೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಫುಲ್ ಅಡುಗೆ ಎಲ್ಲ ಮುಗಿಸಿದ್ದೀನಿ. ಇನ್ನು ಬಜ್ಜಿ ಒಂದು ಹಾಕ್ಕೋಬೇಕು. ಊಟಕ್ಕೆ ಕುತ್ಕೊಂಡಿದ ತಕ್ಷಣ ಒಂದು 5 ನಿಮಿಷಕ್ಕೆಲ್ಲ ಆಗುತ್ತೆ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಸಾಂಬಾರು ರೆಡಿಯಾಗಿದೆ, ರೈಸ್ ರೆಡಿಯಾಗಿದೆ, ಮುದ್ದೆನೂ ರೆಡಿಯಾಗಿದೆ. ಈಗ ಎಲ್ಲ ನೀಟಾಗಿ ಒಂದು ಕಡೆ ಜೋಡಿಸ್ಬಿಟ್ಟು ಈಗ ಹೊರಡ್ತೀನಿ. ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಕಾಣಿಸ್ತದಲ್ಲ, ಈಗ ಓಕೆ. ಲೈಟು ಟಾಪಲ್ಲೇ ಇದೆಯಲ್ಲ, ಡೈರೆಕ್ಟು ಈಗ ಬೀಳುತ್ತಲ್ಲ ಬೆಳಕು, ಅದಕ್ಕೆ ಸರಿಯಾಗಿ ಕಾಣಿಸಲ್ಲ. ಫ್ರಿಜ್ ಗಿಡ ನನ್ನ ಮಗಂಗೆ ಎಷ್ಟೊತ್ತು ಆಗಲಿ ಸರಿ ಅಲ್ಲಿಗೆ ಹೋಗಿ ಬಂದ್ಬಿಡ್ಬೇಕು. ಅವನು ಅಲ್ಲಿ ಆಟ ಆಡಲಿಲ್ಲ, ನಾನು ಆಟ ಆಡೋಷ್ಟು ಮೀಟ್ರ್ ಇಲ್ಲ ಅವನಿಗೆ. ತೋರಿಸ್ತೀನಿ ನೋಡಿ ಬೇಕಾದ್ರೆ. ಅವ್ನಿಗೆ ಆಟ ಆಡೋಷ್ಟು ಮೀಟ್ರ್ ಇಲ್ಲ ಅಲ್ಲಿ. ಒಟ್ನಲ್ಲಿ ಹೋಗ್ಬೇಕಷ್ಟೇ. ಅವ್ರ ಮಾಮ ಬೇರೆ ಕರಿತಿದ್ದಾನಲ್ಲ. ಒಂದು ಅರ್ಧ ದೋಸೆ ಉಳ್ಕೊಂಬಿಟ್ಟೈತೆ ಫ್ರೆಂಡ್. ಅರ್ಧ ದೋಸೆ ಬಿಟ್ಟಿದ್ದಾನೆ. ಬಜ್ಜಿಗಿಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬಂದಮೇಲೆ ಬಜ್ಜಿ ಹಾಕೊಳ್ತೀನಿ. ಮುದ್ದೆನೂ ಮಾಡಿ ಇಟ್ಬಿಟ್ಟಿದ್ದೀನಿ. ಬಟ್ಟೆನೂ ಇಟ್ಟಿದ್ದೀನಿ ಅಲ್ಲಿ. ಒಂದು 9 ಗಂಟೆ ಅಷ್ಟೊತ್ತಿಗೆ 9:30 ಅಷ್ಟೊತ್ತಿಗೆ ಬಂದಮೇಲೆ ಆಮೇಲೆ ನಾನು ಬಟ್ಟೆ 9:30 ಆಗುತ್ತೆ ಅವ್ರಿಗೆ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗ್ತೀನಿ. ಬರ್ತೀನಿ ಬೇಗ. ಒಟ್ಟಿನಲ್ಲಿ ಬಂದು ಬಟ್ಟೆ ನೆನೆಸ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ನೋಡ್ಕೊಳ್ತೀನಿ. The next day. ಹಾಯ್ ಫ್ರೆಂಡ್ಸ್, ಇದು ನಿನ್ನೆಯಿಂದ ಇವತ್ತು ಕಂಟಿನ್ಯೂಷನ್ ಬ್ಲಾಗ್ ಆಗಿದೆ. ನಿನ್ನೆ ಅಷ್ಟಕ್ಕೆ ಸ್ಟಾಪ್ ಮಾಡಿದೆ.
ಯಾಕೋ ಸ್ವಲ್ಪ ಮೈಕೈ ನೋವು ಅನ್ನಿಸ್ತು, ಏನೂ ಮಾಡಲಿಲ್ಲ, ಊಟ ಮಾಡಿ ಹೋಗಿ ಮಲ್ಕೊಂಬಿಟ್ಟೆ. ಈಗ ನೆನ್ನೆ ಮಡ್ಚಾಕಿರೋ ಬಟ್ಟೆ ಅಲ್ಲೇ ಇದೆ. ಇವಾಗ ಬಟ್ಟೆ ನೆನೆಸ್ಬೇಕು, ನೆನೆಸ್ಬಿಟ್ಟು ನಾನು ಕೆಲಸಗಳು ಮುಂದುವರಿಸ್ಕೊಳ್ತೀನಿ. ಇವತ್ತು ಸಂಡೇ ಏನೇನೆಲ್ಲ ಆಗುತ್ತೆ, ಏನೇನೆಲ್ಲ ಮಾಡ್ತೀನಿ ಅದನ್ನು ಇದರಲ್ಲೇ ಹಾಕ್ತೀನಿ. ಸ್ವಲ್ಪ ಲೆಂತಿ ವಿಡಿಯೋ ಆಗ್ಬೋದು, ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ಬನ್ನಿ ಫಸ್ಟು ಬಟ್ಟೆ ಎಲ್ಲ ನೆನೆಸ್ಕೊಂಬಿಡೋಣ. ನೆನೆಸ್ಕೊಂಡಾದ್ಮೇಲೆ ಬಟ್ಟೆಗಳು ಮಡ್ಚ್ಕೊಳ್ಳೋದಿದೆ, ಮಡ್ಚ್ಕೊಂಬಿಟ್ಟು ಆಮೇಲೆ ಮಲಗಿರೋ ಹಾಸಿಗೆನೂ ಇದ್ದಿಲ್ಲ, ಈಗಷ್ಟೇ ಇದ್ದಿದ್ದೀನಿ. ಟೈಮ್ ಬಂದು ಈಗ 8:45 ಸಂಡೇ ಅಲ್ವಾ ಇವತ್ತು, ಅದಕ್ಕೇ ಸ್ವಲ್ಪ ಲೇಟಾಗಿದ್ದೆ. ಮಕ್ಕಳು ಯಾರೂ ಇಲ್ಲ, ಎಲ್ಲ ಅಮ್ಮ ಮನೆಗೆ ಹೋಗಿದ್ದಾರೆ. ಇವಾಗ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡೋಣ. ಕೆಲಸ ಮುಗಿಸ್ಕೊಂಡಾದ್ಮೇಲೆ ಇವತ್ತು ಸ್ವಲ್ಪ ಮಲ್ಲೇಶ್ವರಂಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಆದರೆ ಮಲ್ಲೇಶ್ವರಂಗೂ ಹೋಗ್ತೀನಿ, ಯಾಕಂದರೆ ಮಕ್ಕಳೇನು ಇಲ್ವಲ್ಲ. ಏನಾದರೂ ತೊಗೋಬೇಕು ಅಂದರೆ ನನಗೆ ಮಕ್ಕಳಿಲ್ಲದಾಗಲೇ ಹೋಗಬೇಕು. ಮಕ್ಕಳು ಕರ್ಕೊಂಡು ನಾನು ಆ ರೇಷಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೆ ನೋಡೋಣ, ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಹೋದ್ರೂ ಹೋದೆ, ಇಲ್ಲ ಅಂದ್ರಿಲ್ಲ. 50-50 ಹೋದ್ರೂ ಅಲ್ಲೇನೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ. ಬೇಗ ಆದಷ್ಟು ನೋಡ್ತೀನಿ ಕ್ಯಾಪ್ಚರ್ ಮಾಡೋಕ್ಕೆ. ನೋಡೋಣ, ಹೋದರೆ ಹೋಗ್ತೀನಿ, ಇಲ್ಲಾಂದ್ರಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನಾನು ಒಂದು ಟೈಮ್ ಬಂದು ಈಗ 10:15 11 ಗಂಟೆ ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. 11 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಕೊಳ್ತೀನಿ. ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನೋಡೋಣ. and a half hours later. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಮಲ್ಲೇಶ್ವರಂಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಹೋಗ್ಬಿಟ್ಟು ಬಂದೆ. ಕೆಲವೊಂದು ಐಟಮ್ಸ್ಗಳನ್ನ ತಂದಿದ್ದೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಲೆಗ್ಗಿನ್ಸ್ ತೊಗೊಂಡು ಬಂದೆ 3 ಟಾಪ್ಗಳ ಜೊತೆ. ಆ್ಯಂಕಲ್ಲು ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿದೆ. ನೋಡಿ, 3 ಲೆಗ್ಗಿನ್ಸ್ ತೊಗೊಂಡ್ಬಂದೆ, ಟಾಪ್ ಮ್ಯಾಚಿಂಗೇ ತೊಗೊಂಡ್ಬಂದೆ. ಇದೊಂದು, ಆಮೇಲೆ 3 ಟಾಪ್ಗಳು ತೊಗೊಂಡು ಬಂದೆ. ನನಗೆ ಡೈಲಿ ಯೂಸಿಗೆ ಇರಲಿಲ್ಲ, ಹಳೆಯವನ್ನೆಲ್ಲ ಡೈಲಿ ಯೂಸ್ಗೆ ಹಾಕ್ಕೊಂಡು ಇವನ್ನೆಲ್ಲಾದರೂ ಹೋಗೋ ಕಡೆ ಬರೋ ಕಡೆ ಹಾಕ್ಕೊಳ್ಳೋಣ ಅಂತ.
ಇದೊಂದು ಟಾಪು ತುಂಬ ಚೆನ್ನಾಗಿದೆ ಬಟ್ಟೆ. ಇದೊಂದು ಟಾಪು, ಇದೊಂದು. ಇದರಲ್ಲಿ ಯಾವ್ದು ನಿಮಗೆ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ. ಯಾವ್ದು ನನಗೆ ಚೆನ್ನಾಗಿ ಕಾಣುತ್ತೆ ಅದನ್ನು ಕಮೆಂಟ್ ಮಾಡಿ. ಆಮೇಲೆ ನನ್ನ ಮಕ್ಳಿಗೂ ಅಷ್ಟೇ ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲ ಇಟ್ಕೊಂಡು ಹಾಳು ಮಾಡಿಬಿಟ್ಟಿದ್ದಾರೆ. ನನ್ನ ಮಕ್ಳಿಗೆ ಜಾಸ್ತಿ ಬಟ್ಟೆಗೆಲ್ಲ ಖರ್ಚು ಮಾಡಲ್ಲ. ಮಕ್ಳಿಗೆ ಅಂತ ಆಗಲಿ ನಮಗೆ ಅಂತ ಆಗಲಿ ಬಟ್ಟೆಗೆ ಆಮೇಲೆ ಈ ಸ್ಲಿಪ್ಪರ್ಗಳಿಗೆ ಇವಕ್ಕೆಲ್ಲ ಜಾಸ್ತಿ ನಾನು ದುಡ್ಡು ಯಾವತ್ತೂ ಖರ್ಚು ಮಾಡಲ್ಲ, ನನಗೆ ಇಷ್ಟನೂ ಆಗಲ್ಲ. ಇದು ಪ್ಯಾಂಟು ನನ್ನ ಮಗಳಿಗೆ. ಚೆನ್ನಾಗಿದೆ ಬಟ್ಟೆ, ಕಾಟನ್ನು ಒಳಗಡೆ ಈ ಥರ. ಆಮೇಲೆ ಇಲ್ಲಿ ಜೇಬಿದೆ, ಆಮೇಲೆ ಸೇಮು ವೈಟ್ ಅಂಡು ಮತ್ತು ಬ್ಲ್ಯಾಕ್ ಲೈನ್ಸಲ್ಲಿ ತೊಗೊಂಡ್ಬಂದೆ. ಇದು ಮತ್ತು ಇದೆರಡು ತೊಗೊಂಡ್ಬಂದೆ, ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗೋಣ ಅಂತ. ನನ್ನ ಮಗನಿಗೆ ಟೀ ಶರ್ಟು, ಅವನಿಗೆ ಶರ್ಟ್ಗಳಿಗಿಂತ ಟೀ ಶರ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಅವನಿಗೆ. ಅದಕ್ಕೆ ಟೀ ಶರ್ಟ್ಗಳೇ ನಾನು ಯಾವಾಗ ತೊಗೊಂಡ್ರು ಬರೀ ಟೀ ಶರ್ಟ್ಗಳೇ ತೊಗೊಳ್ತೀನಿ. ಯಾಕಂದರೆ ಅವನಿಗೆ ಟೀ ಶರ್ಟ್ಗಳು ತುಂಬ ಚೆನ್ನಾಗಿ ಕಾಣುತ್ತೆ. ಸಾರಿ ಫ್ರೆಂಡ್ಸ್, ತುಂಬ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ. ಚೆನ್ನಾಗಿದೆ. ಆಮೇಲೆ ಇದನ್ನು ತಗೊಂಡೆ, ಬಟ್ಟೆನೂ ತುಂಬ ಚೆನ್ನಾಗಿದೆ. ಆಮೇಲೆ ಮಗಳಿಗೆ ಟೀ ಶರ್ಟ್ಗಳು ತೊಗೊಂಡು ಬಂದೆ. ಇದ್ರ ಮೇಲೆ ಸ್ಮೈಲ್ ಅಂತ ಇದೆ, ಇದ್ರ ಮೇಲೆ ರಿಲ್ಯಾಕ್ಸ್ ಅಂತ ಇದೆ. ನನಗೆ ಇವೆರಡು ಇಷ್ಟ ಆಯಿತು. ಬಟ್ಟೆನೂ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ನನ್ನ ಮಗಳಿಗೆ ಹೆವಿ ಬಟ್ಟೆಗಳು ಹಾಕ್ಕೊಳ್ಳೋಕೆ ಇಷ್ಟ ಆಗಲ್ಲ, ಅವಳಿಗೆ ಇದೇ ಥರ ಬಟ್ಟೆಗಳು ಹಾಕ್ಕೊಳ್ಳೋಕೆ ಇಷ್ಟ. ಅದಕ್ಕೇ ಈ ಸಲ ಇದೇ ಥರ ತೊಗೊಂಡು ಬಂದೆ. ಪ್ರತಿ ಸಲಿನೂ ನಾನು ಅವಳಿಗೆ ಫ್ರಾಕ್ ಥರ ಇಲ್ಲ ಮಾಮೂಲಿ ಡ್ರೆಸ್ಗಳು ಫ್ರಾಕ್ ಥರ ಬರುತ್ತಲ್ಲ, ಆ ಥರ ಡ್ರೆಸ್ಗಳಲ್ಲಿ ಜಾಸ್ತಿ ತೊಗೊಬರ್ತಿದ್ದೆ ಅವಳಿಗೆ. ಈ ಸತಿ ಈ ಥರ ತೊಗೊಂಡು ಬಂದಿದ್ದೀನಿ. ಅವಳಿಗೆ ಆ ಥರ ಹಾಕ್ಕೊಳ್ಳೋಕೆ ಇಷ್ಟನೂ ಆಗ್ತಾ ಇರಲಿಲ್ಲ. ಇದೊಂದು ಬ್ಯಾಂಡು, ಸಾರಿ ಬ್ಯಾಂಡ್ ಅಲ್ಲ, ಬೆಲ್ಟ್. ನೀವು ತುಂಬ ದಿನದಿಂದ ಅನ್ಕೊತಾ ಇದೆ ತೊಗೊಳ್ಬೇಕು, ಯಾಕಂದರೆ ಮನೇಲಿ ಹೆಣ್ಮಕ್ಳಿದ್ದಾರೆ. ಆಮೇಲೆ ಯಾವುದೇ ಫಂಕ್ಷನ್ಸ್ಗಳಿಗಾದರೂ ಆಗುತ್ತೆ. ನಮ್ಮ ಮನೇಲಂತೂ ಹೆಣ್ಮಕ್ಳು ಜಾಸ್ತಿ. ದುರ್ಗಾ ಮಾತೆ ಚೆನ್ನಾಗಿದೆ. ಊರಲ್ಲೂ ನಮಗೆ ಇಬ್ಬರು ಸೊಸೆದಿರಿದ್ದಾರೆ. ಆಮೇಲೆ ನನ್ನ ತಂಗಿ ಇದ್ದಾಳೆ, ಯಾರು ಬೇಕಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ, ಇದು ಫ್ರೀ ಸೈಜು, ನಾವು ಬೇಕಾದರೂ ಹಾಕ್ಕೋಬೋದು. ನನಗೆ ಸ್ವಲ್ಪ ಆಗುತ್ತಾ ಇಲ್ವೊಂದು ಡೌಟು, ಯಾಕಂದರೆ ನನಗೆ ಹೊಟ್ಟೆ ಇರೋ ಕಾರಣ ಇದಾಗಲ್ಲ ಅನಿಸುತ್ತೆ. ಚೆನ್ನಾಗಿದೆ, ಕೊಡ್ಬೋದು. 250 ಏನೋ ಕೊಟ್ಟೆ ಇದಕ್ಕೆ. ಚೆನ್ನಾಗಿದೆ, ಕೊಡ್ಬೋದು. ನಮ್ಮ ಊರಲ್ಲಿ ನನ್ನ ತಂಗಿ ತೊಗೊಂಡಿದ್ದಾಳೆ, ಅವಳು 350 400 ಕೊಟ್ಟು ತೊಗೊಂಡಿದ್ದೀನಿ ಅಂದ್ಲು. ನಾನಿದು ಬರೀ 250 ಕೊಟ್ಟೆ. ಇಷ್ಟ ಆಯಿತು ನನಗೆ. ಆಮೇಲೆ ಇದೊಂದು ಕಡ ತಗೊಂಡೆ, ಚೂಡಿದಾರ್ಗಳ ಮೇಲೆಲ್ಲ ಹಾಕ್ಕೊಳ್ಳೋಕ್ಕೆ, ಎಲ್ಲಾದರೂ ಹೋದಾಗ ಚೂಡಿದಾರ್ಗಳ ಮೇಲೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದೊಂದು ಕಡ್ಗ ತಗೊಂಡೆ. ಈಗಿದೆ ಇದು ಹಿಂಗೆ ಓಪನ್ ಆಗುತ್ತೆ. ಇಲ್ಲಿ ಸಿಂಗಲ್ ಈ ಥರ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಡ್ರೆಸ್ಗಳ ಮೇಲೆ ಹಾಕ್ಕೊಳ್ಳೋಕ್ಕೆ
ಸಿಂಗಲ್ ಬಳೆಗಳು ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಇದು 200. ನೀವು ಆ ಕಡೆ ಸೈಡ್ ಮಲ್ಲೇಶ್ವರಂ ಕಡೆ ಹೋದಾಗ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಟ್ಟೆಗಳು. ಅಷ್ಟೇ ಅಂಗಡಿಗಳಿರುತ್ತೆ, ಅಂಗಡಿಗಳಿಗೆ ಹೋಗಿ ತಗೊಳ್ಳಿ, ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳು. ರೋಡ್ ಸೈಡು ಚೆನ್ನಾಗಿರುತ್ತೆ, ಬಟ್ ಹೆವಿ ಜಾಸ್ತಿ ದಿನ ಅದು ಯೂಸ್ ಬರಲ್ಲ, ಜಾಸ್ತಿ ದಿನ ಯೂಸ್ ಮಾಡೋಕ್ಕಾಗಲ್ಲ. ನಾನು ಒಂದೆರಡು ಟಾಪ್ಗಳು ತೊಗೊಂಡು ಬಂದಿದ್ದೆ ಲಾಸ್ಟ್ ಟೈಮು. ಆಮೇಲೆ ನಮ್ಮಮ್ಮ ಒಂದಷ್ಟು ಲೆಗ್ಗಿನ್ಸ್ಗಳು ತೊಗೊಂಡು ಬಂದಿದ್ರು ಲಾಸ್ಟ್ ಟೈಮು. ಅದು ತುಂಬ ಕಲರ್ ಹೋಗ್ಬಿಡ್ತದು. ಅದಕ್ಕೇ ನಾನು ರೋಡ್ ಸೈಡ್ ಏನು ತೊಗೊಳಕ್ಕೆ ಹೋಗಲಿಲ್ಲ. ಒಳಗಡೆ ಅಂಗಡಿಗಳಲ್ಲಿ ಕಮ್ಮಿ ರೇಟ್ಗೆ ಚೆನ್ನಾಗಿರೋದು ಸಿಗುತ್ತೆ, ಅಲ್ಲಿ ತೊಗೊಳ್ಳಿ. ನಾನು ಪ್ರಿಫರ್ ಮಾಡೋದು ಅಲ್ಲೇ, ಯಾಕಂದರೆ ಅಲ್ಲೇ ಚೆನ್ನಾಗಿರುತ್ತೆ ಬಟ್ಟೆಗಳು. ಈ ಸತಿ ತೊಗೊಂಬಂದಿರೋದು ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಇದೊಂದು ಬ್ಯಾಗ್ ತೊಗೊಂಡೆ. ಎಲ್ಲಾದರೂ ಹೋದಾಗ ಮಕ್ಳ ಜೊತೆ ಹೋದ್ಮೇಲೆ ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ತೊಗೊಳ್ಳೇಬೇಕು ಮಕ್ಕಳಿಗೆ. ಆಮೇಲೆ ನೀರು ಬಾಟ್ಲ್ ಅಂತೆ, ತಿಂಡಿ ತಿನ್ಸ್ ಅಂತೆ, ಆ ಥರ ಎಲ್ಲ ತೊಗೊಳ್ತಾ ಇರ್ತೀವಲ್ಲ, ಆವಾಗ ನನಗೆ ಈ ಥರ ಸೈಡ್ ಬ್ಯಾಗ್ ಇರಲಿಲ್ಲ ನನ್ನ ಹತ್ರ. ಅದಕ್ಕೆ ಈ ಸತಿ ಸೈಡ್ ಬ್ಯಾಗ್ ತೊಗೊಂಡೆ. 2 ಜಿಪ್ ಇದೆ, ಆಮೇಲೆ ಸ್ಪೇಸು ತುಂಬ ಇದೆ. ಒಂದು ದಿನಕ್ಕೆ ಒಂದು ಜೊತೆ ಬಟ್ಟೆ ಇಟ್ಕೊಂಡು ಹೋಗ್ಬೋದು ಇದರಲ್ಲಿ. ನಂದೊಂದು ಜೊತೆ, ನನ್ನ ಮಗಳದೊಂದು ಜೊತೆ, ನನ್ನ ಮಗನದೊಂದು ಜೊತೆ, ಇಷ್ಟು ಬಟ್ಟೆನೂ ಇಟ್ಕೋಬೋದು ಇದರಲ್ಲಿ. ಅಷ್ಟು ಚೆನ್ನಾಗಿದೆ ಸ್ಪೇಸು. ಅದಕ್ಕೆ ಎಲ್ಲಾದರೂ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಬೇಕೇ ಬೇಕು, ಇರಲೇಬೇಕು. ಮಕ್ಕಳು ಬಟ್ಟೆಗಳನ್ನೆಲ್ಲ ತೊಗೊಂಡು ಹೋಗಲೇಬೇಕಾಗುತ್ತೆ, ಒಂದೊಂದು ಜೊತೆ ಎಕ್ಸ್ಟ್ರಾ ತೊಗೊಳ್ಳೇಬೇಕಾಗುತ್ತೆ. ಆಮೇಲೆ ಮಕ್ಳಿಗೆ ನೀರು ಬಾಟ್ಲಂತೆ, ಹಾಲು ಬಾಟ್ಲಂತೆ, ಇವೆಲ್ಲ ನಾನು ಫಸ್ಟು ಈ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾಯಿದ್ದೆ. ಅದಕ್ಕೆ ಅದು ಸ್ವಲ್ಪ ಕಿತ್ತೋಗೋ ಮೂಮೆಂಟಲ್ಲಿದೆ, ಅದಕ್ಕೇ ಈ ಸತಿ ಇದು ತೊಗೊಂಡೆ. ಚೆನ್ನಾಗಿದೆ, ಇದು ಸಿಂಪಲ್ಲಾಗಿ ಇದೊಂದು ತೊಗೊಂಡೆ. ಇದು 250 ವರ್ತ್ ಅನಿಸ್ತು, ತೊಗೊಂಡೆ. ಆಮೇಲೆ ಈ ಥರ ನಾನು ಇನ್ನೊಂದು ಬರೀ ಬ್ಯಾಗ್ ಕಲೆಕ್ಷನ್ಸೇ ಒಂದು ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಯಾರಿಗೆಲ್ಲ ಆ ವ್ಲಾಗ್ ಬೇಕು ಎಸ್ ಅಂತ ಕಮೆಂಟ್ ಮಾಡಿ. ನನ್ನ ಹತ್ರ ಸುಮಾರು ಬ್ಯಾಗ್ಸ್ಗಳಿದ್ದಾವೆ, ಅದರಲ್ಲಿ ಕೆಲವೊಂದು ಬ್ಯಾಗ್ಗಳನ್ನ ಅರ್ಧೋಯ್ತು ಅಂತ ಎಸ್ಬಿಟ್ಟೆ. ತುಂಬ ಬ್ಯಾಗ್ಗಳಿತ್ತು, ಆದರೆ ಮತ್ತೆ ಇದೊಂದು ತೊಗೊಂಡೆ. ಇದು ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಆಮೇಲೆ ಫೋನು ಇದೆಲ್ಲ ಇಟ್ಕೋಬೋದು ಇದರಲ್ಲಿ. ಚೆನ್ನಾಗಿದೆ. ಇದು 250ನೇ. ಆಮೇಲೆ ಈ ಥರ ಚೈನ್, ಇಲ್ಲಿ ಇಷ್ಟಗಳ ಮಾತ್ರ ಚೈನ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಹಾಕ್ಕೊಳ್ಳೋಕ್ಕೆ ತುಂಬ ಲೆಂತಿನೂ ಏನಿಲ್ಲ, ಚೆನ್ನಾಗಿದೆ. 250 ಕೊಡ್ಬೋದು ಅನಿಸ್ತು. ನಾವು ಹಂಗೂ ಕಮ್ಮಿ ಮಾಡ್ಕೊಳ್ಳಿ ಬಾರ್ಗಿಂಗ್ ಮಾಡಿದ್ವಿ, ಬಟ್ ಅವರು ಇಲ್ಲ ಫಿಕ್ಸ್ ರೇಟು, ಕಮ್ಮಿ ಮಾಡ್ಕೊಳ್ಳೋದಿಲ್ಲ ನಾವು ಇವರು. ಸೊ ಇದೊಂದು ಬ್ಯಾಗು. ನಮ್ಮ ಮೇನ್ ಇವುಗಳಿಗೋಸ್ಕರ ನಾನು ಚಿಕ್ಕಪೇಟೆಗೆ ಹೋಗೋದು. ನಾನು ಆಲ್ಮೋಸ್ಟ್ ನನ್ನ ಸ್ಲಿಪ್ಪರ್ಗಳನ್ನೆಲ್ಲ ನಾನು ಜಾಸ್ತಿ ಚಿಕ್ಕಪೇಟೆಲ್ಲೇ ತೊಗೊಳ್ಳೋದು. ಡೈಲಿ ಯೂಸ್ಗಳಿಗೆ ಮಾತ್ರ ಇಲ್ಲೆಲ್ಲ ರೋಡ್ ಸೈಡ್ ಹೋಗ್ತಾ ಇರುತ್ತಲ್ಲ 100 ರೂಪಾಯಿ ಚಪ್ಪಲಿ, ಆ ಥರದವೇ ತೊಗೊಳ್ಳೋದು. ನಾನು ಜಾಸ್ತಿ ಚಪ್ಪಲಿಗಳಿಗೆಲ್ಲ ನಾನು ಇನ್ವೆಸ್ಟ್ ಮಾಡಲ್ಲ. ನನ್ನ ಹತ್ರನೂ ಸ್ವಲ್ಪ ಸುಮಾರು ಹೀಲ್ಡ್ಗಳಿದ್ದಾವೆ, ಬಟ್ ಈ ಥರ ಹೀಲ್ಡ್ ತೊಗೊಂಡೆ ಯಾಕಂದರೆ ಇದು ತುಂಬ ಇಷ್ಟ ಆಯಿತು ನನಗೆ. ವೈಟ್ ಪಟ್ಟಿದು ಇದೆ ನನ್ನ ಹತ್ರ. ಆಮೇಲೆ ಸುಮಾರು ಈಲ್ಡ್ಗಳಿದ್ದಾವೆ ನನ್ನ ಹತ್ರ, ಒಂದು 3-4 ಈಲ್ಡ್ ಇದ್ದಾವೆ. ಇದೊಂದು ಇಷ್ಟ ಆಯಿತು, ತೊಗೊಂಡೆ. ಯಾಕೆ ನನಗೆ ಇಲ್ಲಿ ಕಾಲು ತುಂಬ ಅಗಲ ನಂದು, ನನಗೆ ಸ್ಲಿಪ್ಪರ್ ಹುಡ್ಕೋಕ್ಕೆ ಹಿಂಸೆ ಆಗಿಬಿಡುತ್ತೆ. ಇದು ಹಂಗು 10ನೇ ನಂಬರ್ ತೊಗೊಂಡ್ವಿ. ನನಗೆ ಇಲ್ಲಿ ಫ್ರೀ ಬೇಕು, ಅದಕ್ಕೆ ಹುಡುಕಿ ತೊಗೊಂಡೆ. ಈ ಸ್ಲಿಪ್ಪರ್ ನಂಗೆ ತುಂಬಾ ಇಷ್ಟ ಆಯಿತು. ಇದೊಂದು ಜೊತೆ ತೊಗೊಂಡೆ. ಇದೊಂದು ಜೊತೆ ತೊಗೊಂಡೆ. ಆಮೇಲೆ ನಾನು ತೊಗೊಳೋದಕ್ಕೂ ಮುಂಚೆ ಫಸ್ಟು ನನ್ನ ಮಕ್ಳಿಗೆ ತೊಗೊಳಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ ಒಂದಾಗಲಿ ಫಸ್ಟು ನನ್ನ ಮಕ್ಳಿಗೆ ತೊಗೊಂಡಾದ್ಮೇಲೆ ನನಗೆ ತೊಗೊಳ್ಳೋದು. ಆಮೇಲೆ ನನ್ನ ಮಗನಿಗೆ ಇದೊಂದು ಶೂ ತೊಗೊಂಡೆ. ಈ ಸ್ಕೂಲ್ಗಳಿಗೆಲ್ಲ ಫಂಕ್ಷನ್ಗೆಲ್ಲ ನನ್ನ ಮಗ ಸ್ಲಿಪ್ಪರೇ ಹಾಕ್ಕೊಂಡು ಇನ್ನೊಂದು ಜೊತೆ ತೊಗೊಂಡಿದ್ದೀನಿ, ಅದು ಫುಲ್ಲು ವೈಟು. ಅದನ್ನ
ಊರಲ್ಲಿ ಮದುವೆ ನಮ್ಮ ರಿಲೇಷನ್ ಅವ್ರದ್ದು ನಮ್ಮ ಅಕ್ಕನ ಮಗಳದು ಮದುವೆ ಇತ್ತು. ಅವನ ಮದುವೆಗೆ ಅಂತಲೇ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೆ. ಅದನ್ನ ಊರಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇನ್ನೂ ಅದನ್ನ ತೊಗೊಂಬರೋ ಕಾಲ ಕೂಡ ಬಂದಿಲ್ಲ. ನಾನು ಈ ಸತಿ ಫೋನ್ ಮಾಡಿದಾಗ ನಮ್ಮ ಅತ್ತೆಗೆ ಹೇಳ್ಬೇಕು ಕೊಟ್ಟು ಕಳಿಸಿ ಅಂತ. ಈ ಥರ ಇದೆ, ಚೆನ್ನಾಗಿದೆ, ನನ್ನ ಮಗನ ಕಾಲಿಗೆ ಆಗುತ್ತೆ. ಇಷ್ಟ ಆಯಿತು, ತಗೊಂಡೆ. ಎಷ್ಟೆಷ್ಟು ಕೊಟ್ಟಾಗ ಗೊತ್ತಿಲ್ಲ, ಟೋಟಲ್ ಆಗಿ ಬಿಲ್ ಮಾಡಿದ್ದು. ತಗೊಳ್ಳೋದು ಮರ್ತ್ಬಿಟ್ಟೆ. ಆಮೇಲೆ ನನಗೆ ನನ್ನ ಮಗಳಿಗೆ ಸೇಮ್ ಒಂದೇ ಥರ ಇರಬೇಕು ಅಂತ ತುಂಬ ಕಡೆ ಹುಡುಕ್ತೆ. ಆ ಥರನೇ ನೋಡಿದೆ, ಬಟ್ ಅವಳಿಗೆ ಆ ಥರ ಹಾಕ್ಕೊಂಡು ಮ್ಯಾನೇಜ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಈ ಥರ ಇಲ್ಲಿ ಎಲಾಸ್ಟಿಕ್ ಇದೆ ನೋಡಿ, ಎಲಾಸ್ಟಿಕ್ ಇದೆ. ನನ್ನ ಮಗಳು ಇಷ್ಟು ಪುಟಾಣಿ ಕಾಲಿದೆ, ಅವಳಿಗೆ ಇಷ್ಟ ಆಯಿತು. ನಾನು ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ ಇದೊಂದು ಜೊತೆ. ಚೆನ್ನಾಗಿದೆ ಅಂದ್ಕೊಳ್ತೀನಿ. ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಎಲ್ಲಾದರೂ ಫಂಕ್ಷನ್ಸ್ಗಳಿಗೆ ಹೋದಾಗ ನಾನು ನನ್ನ ಮಗಳು ಇಬ್ಬರು ಒಂದೇ ಥರ ಹಾಕ್ಕೊಂಡು ಹೋಗಬೇಕು. ಆಮೇಲೆ ಡ್ರೆಸ್ಗಳು, ಇದೊಂದು ಶೂ ತೊಗೊಂಡೆ. ನನಗೇನು ಗೊತ್ತಾ, ನನಗಿಂತ ನನ್ನ ಮಕ್ಳಿಗೆ ಎಲ್ಲ ಥರ ಡ್ರೆಸ್ಗಳು ಹಾಕಿಸ್ಬೇಕು. ಆಲ್ಮೋಸ್ಟ್ ನನ್ನ ಮಗಳಿಗೆ ನಾನು ಎಲ್ಲ ಥರ ಸ್ಲಿಪ್ಪರ್ಸು ಕೊಡಿಸ್ಬಿಟ್ಟಿದ್ದೀನಿ. ಎಲ್ಲ ಥರ ಸ್ಲಿಪ್ಪರ್ಸು ಹಾಕ್ಸಿದ್ದೀನಿ ಅವಳಿಗೆ. ಇದೊಂಥರ ಚೆನ್ನಾಗಿತ್ತು ಶೂ, ಅದಕ್ಕೆ ತೊಗೊಂಡು ಬಂದೆ. ಆಮೇಲೆ ಇದು ಡೈಲಿ ಯೂಸ್ಗೆ ಇದೊಂದು ಜೊತೆ ತೊಗೊಂಡೆ. ಚೆನ್ನಾಗಿದೆ ಅಲ್ಲ. ಆಮೇಲೆ ಈ ಕೆಲವರು ಕಮೆಂಟ್ ಮಾಡ್ತಾರೆ, ಏನಪ್ಪ ಅಂದರೆ ಮನೆ ಒಳಗಡೆ ಸ್ಲಿಪ್ಪರ್ ಹಾಕ್ಕೊಂಡು ಮನೆಯೊಳಗೆಲ್ಲ ತಂದಿದ್ದೀರಾ ಸ್ಲಿಪ್ಪರ್ನ ಅಂತ ಕೆಲವರು ಮೆಸೇಜ್ ಹಾಕ್ತಾರೆ. ಯಾಕಂದರೆ ಬೇರೆಯವ್ರದ್ರಲ್ಲೆಲ್ಲ ನೋಡಿದ್ದೀನಿ ನಾನು ಸ್ಲಿಪ್ಪರ್ಸ್. ಇದು ನಾನು ಯೂಸ್ ಮಾಡಿಲ್ಲ ಇದುವರೆಗೂ, ಈಗಷ್ಟೇ ಅಂಗಡಿಯಿಂದ ತಂದಿರೋದು. ಈಗೆಲ್ಲ ಆಚೆ ಇಡಬೇಕು. ವಿಡಿಯೋಗೋಸ್ಕರ ನಾನು ಇಲ್ಲಿಗೆ ತೊಗೊಂಬಂದು ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟು ನಂದು ಏನೋ ಮಲ್ಲೇಶ್ವರಂ ವ್ಲಾಗ್ ಆಗಿತ್ತು. ನಿನ್ನೆಯಿಂದ ಇವತ್ತಿನವರೆಗೂ ಕಂಟಿನ್ಯೂಷನ್ ವ್ಲಾಗ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ಇವಾಗ ಅದನ್ನು ಎಂಡ್ ಮಾಡ್ತಾಯಿದ್ದೀನಿ. ಸಾಯಂಕಾಲ ಇನ್ನೂ ಕೆಲಸಗಳಿದ್ದಾವೆ. ಬಟ್ಟೆ ಯಾವುದು ಒಗ್ದಿಲ್ಲ, ಲೇಟ್ ಆಗಿಬಿಡುತ್ತೆ, ಹೋಗಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ನಾನು ಬೇಗ ಹೊರಟ್ಬಿಟ್ಟೆ. ಅದಕ್ಕೆ ಇವಾಗ ನನ್ನ ವೀಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲಿರಲಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಬಾಯ್.